ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಗಗನ್ HRJNS ಇಂದ. ಇವತ್ತು ನಾನು ನಿಮಗೆ ಹೊಸ ಯಾವುದು ಜಾಬ್ ಅಪ್ಡೇಟ್ ಕೊಡ್ತಿಲ್ಲ. ಇವತ್ತಿಂದ ಸ್ಕೂಲು ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಿರೋದು. ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗಲಿ ಅಂತ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ನಾರ್ತ್ ಕರ್ನಾಟಕ ಸೈಡ್ ಇರೋ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನಲ್ಲಿ ವಿದ್ಯಾರ್ಥಿಗಳ ಸಲುವಾಗಿ ಇವತ್ತಿಂದ ಅಂದರೆ 29 ಶಾಲಾ ಕಾಲೇಜು ಮತ್ತು ಸ್ಟೂಡೆಂಟ್ಗಳಿಗೆ ಬಸ್ ಪಾಸ್ ವಿತರಣೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಥಮಿಕ ಶಾಲೆ ಅಂದರೆ ಪ್ರೈಮರಿ ಸ್ಕೂಲು ಅವಧಿ 10 ತಿಂಗಳಿರುತ್ತೆ. ಸಾಮಾನ್ಯ ಸ್ಟೂಡೆಂಟ್ಗಳಿಗೆ 150 ರೂಪಾಯಿ ಮತ್ತು SC/ST ಕಾಸ್ಟ್ವರೆಗೂ 150 ರೂಪಾಯಿನ ಇರುತ್ತೆ. ಇನ್ನು ಪ್ರೌಢಶಾಲೆಗೆ ಬಂದರೆ ಅಲ್ಲಿನೂ ಕೂಡ ಅವಧಿ ನಿಮಗೆ 10 ತಿಂಗಳಿರುತ್ತೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಫೀಸು 750 ರುಪೀಸ್ ಇರುತ್ತೆ, SC/STಗೆ 150. ಪ್ರೌಢಶಾಲೆ ಬಾಲಕಿಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೂ ಕೂಡ ಇಲ್ಲಿ 10 ತಿಂಗಳಿಗೆ 550 ರೂಪಾಯಿ ಇರುತ್ತೆ. ಒಂದು 10 ತಿಂಗಳ ಬಸ್ ಪಾಸ್ ದರ. SC/ST ಸ್ಟೂಡೆಂಟ್ಗಳಿಗೆ 150 ರೂಪಾಯಿ. ಆಮೇಲೆ ಯಾರೆಲ್ಲ PUC ಮಾಡ್ತಿದ್ದೀರೋ, ಡಿಗ್ರಿ ಮಾಡ್ತಿದ್ದೀರೋ, ಡಿಪ್ಲೊಮಾ ಮಾಡ್ತಿದ್ದೀರೋ ಅವರಿಗೂ ಕೂಡ ಇಲ್ಲಿ 10 ತಿಂಗಳಿಗೆ ನಿಮಗೆ ಬಸ್ ಪಾಸ್ ವಿತರಣೆ ಮಾಡ್ತಾರೆ. ಅಲ್ಲಿ ಫೀಸ್ ನಿಮಗೆ 1050 ರೂಪಾಯಿ ಆಗಿರುತ್ತೆ. ಆ್ಯಂಡ್ SC/ST ಕ್ಯಾಟಗರಿ ಸ್ಟೂಡೆಂಟ್ಗಳಿಗೆ 150 ರೂಪಾಯಿ. ಆಮೇಲೆ ಸ್ಪೆಷಲಿ ITI ಮಾಡಿದವರಿಗೆ ಇಲ್ಲಿ ಅವಧಿ 10 ತಿಂಗಳು ಕೊಡಲ್ಲ, ಅವರಿಗೆ 12 ತಿಂಗಳ ಅವಧಿ ಕೊಡ್ತಿರ್ತಾರೆ. ಅವರಿಗೆ ಫೀಸು 1310 ರೂಪಾಯಿ. ಆಮೇಲೆ SC/ST ಸ್ಟೂಡೆಂಟ್ಗಳಿಗೆ 160 ರೂಪಾಯಿ. ಆಮೇಲೆ ಕೆಲವೊಬ್ರು ವೃತ್ತಿಪರ ಕೋರ್ಸ್ ಮಾಡ್ತಿರ್ತಾರೆ, ಬೇರೆ ಬೇರೆ ಕೋರ್ಸ್ ಮಾಡ್ತಿರ್ತಾರೆ, ಅವರಿಗೂ ಇಲ್ಲಿ 10 ತಿಂಗಳಿಗೆ ಪಾಸ್ ಕೊಡ್ತಾರೆ. ಆ ಪಾಸ್ ದರ ಬಂದ್ಬಿಟ್ಟು 1550. ಆ್ಯಸ್ ಯೂಶುವಲ್ SC/STಗೆ 150 ರೂಪಾಯಿ. ಆಮೇಲೆ ಕೆಲವೊಬ್ರು ಸ್ಟೂಡೆಂಟ್ಗಳು ಸಂಜೆ ಕಾಲೇಜ್ ಅಂದರೆ ನೈಟ್ ಕಾಲೇಜಸ್ ಮಾಡ್ತಿರ್ತಾರೆ, ಇನ್ನು ಕೆಲವೊಬ್ರು PhD ಮಾಡ್ತಿರ್ತಾರೆ. ಸೊ ಈ ಸಾರಿ ಅವ್ರಿಗೂ ಕೂಡ 10 ತಿಂಗಳಿಗೆ ಬಸ್ ಪಾಸ್ ಕೊಡ್ತಿದ್ದಾರೆ. ಅದರ ಫೀಸ್ ಬಂದ್ಬಿಟ್ಟು ನಿಮಗೆ 1350 ರೂಪಾಯಿ. ಆ್ಯಂಡ್ SC/STಗೆ 150 ರೂಪಾಯಿ. ಅಲ್ಲಿ ನಿಮಗೆ ದಾಖಲಾತಿಗಳು ಅಂದರೆ ಕೆಲವು ಡಾಕ್ಯುಮೆಂಟೇಷನ್ ಕೊಡಬೇಕಾಗತ್ತೆ. ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂದರೆ ಗ್ರಾಮವನ್ನು, ಕರ್ನಾಟಕವನ್ನು ಅಥವಾ ಆನ್ಲೈನ್ ಅಪ್ಲಿಕೇಶನ್ನ ಹಾಕಿ ಆ ಪ್ರತಿನ ನೀವು ಯಾವುದಾದ್ರೂ ಎಲ್ಲಿ ಬಸ್ ಪಾಸ್ ತೊಗೋಬೇಕಂತಿದ್ರು ಆ ಕೌಂಟ್ರಲ್ಲೇ ನೀವು ಸಬ್ಮಿಟ್ ಮಾಡಬೇಕು ಆ ಅಪ್ಲಿಕೇಶನ್ ಜೊತೆ. ಆಮೇಲೆ ನೀವು ಯಾವ ಕಾಲೇಜಲ್ಲಿ ಓದ್ತಿರ್ತೀರೋ ಅಲ್ಲಿ ಫೀಸ್ ಕಟ್ಟಿರ್ತೀರಲ್ಲೋ ಆ ಫೀಸ್ನ ರೆಸಿಪ್ಟ್ ನೀವಲ್ಲಿ ಜೆರಾಕ್ಸ್ ಕಾಪಿ ಅಥವಾ ಕೊಡಬೇಕಾಗತ್ತೆ. ಆಮೇಲೆ ನಿಮ್ಮ ಆಧಾರ್ ಕಾರ್ಡು, ಇದು ಮಸ್ಟಾಗಿ ಎಲ್ಲ ಸ್ಟೂಡೆಂಟ್ಗಳು ಕೊಡಬೇಕಾಗಿದ್ದು. ಎಸ್ಪೆಷಲಿ SC/ST ಸ್ಟೂಡೆಂಟ್ಗೆ ಯಾರೆಲ್ಲ 150 ರೂಪಾಯಿ ನಿಮಗೆ ಶುಲ್ಕ ಆಗುತ್ತೋ ಅವರು ನಿಮ್ಮ ಜಾತಿ ಪ್ರಮಾಣ ಪತ್ರ, ನೀವು ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಿದ್ದೀರಾ ಆ ಜಾತಿ ಪ್ರಮಾಣ ಪತ್ರವನ್ನು ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಬೇಗ ಬೇಗ ಬಸ್ ಪಾಸ್ಗೆ ತಗೋಬೇಕು ಅಂತಿದ್ರು ಅವರು ಬೇಗ ಬೇಗ ಹೋಗಿ ನಿಮ್ಮ ಹತ್ತಿರ ಇರುವ ಯಾವ ಬಸ್ ಸ್ಟಾಪ್ ಅಥವಾ ಬಸ್ ಸ್ಟೇಷನ್ ಬರುತ್ತೋ ಅಲ್ಲಿ ನೀವು ನಿಮ್ಮ ಪಾಸ್ಗೆ ಅಪ್ಲೈ ಮಾಡಿ ಪಾಸ್ನ ತಗೋಬೋದು. ಆದಷ್ಟು ವಿಡಿಯೋನ ಎಲ್ಲ ಶೇರ್ ಮಾಡಿ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್.